Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಹ ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಎಬೆನೆನ್ಸ್ ಮಿನಿಸ್ಟ್ರಿಯ ಈ ಭಾನುವಾರ ಆರಾಧನಾ ಕೂಟಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. For today's meditation, let us turn to Psalms chapter 15, verses 1 and 2. ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆಗಳು 15ನೇ ಅಧ್ಯಾಯ 1ರಿಂದ 2ನೇ ವಚನ. Lord, who shall abide in your tabernacle? Who shall dwell in your holy hill? He who walks uprightly and works righteousness and speaks the truth in his heart. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸತಕ್ಕವನು ಎಂತವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನಗಳನ್ನು ಆಡುವವನು ಆಗಿರಬೇಕು. Psalms 15 answers the question, who can enter the holy place of God? ಇಲ್ಲಿ ಕ್ರಿಸ್ತರಾದ ನಮಗೆ ದೇವರು ಮಾತು ಹೇಳುತ್ತದೆ, ಯೆಹೋವನ ಗುಡಾರಕ್ಕೆ ಇಳುಕೊಳ್ಳುವುದಕ್ಕೆ ಯೋಗ್ಯನು ಯಾರು ಅನ್ನೋದು. Before the temple of God was built in Jerusalem, the symbol of God's living with his people was a tent. ದೇವರು ದೇವ ಮುದ್ರ ಮಂಜೂಷವನ್ನು ಇಸ್ರಾಯೇಲರಿಗೆ ಮಾಡಿಕೊಟ್ರು, ಯಾಕೆಂದ್ರೆ ದೇವರು ಅವರ ಮಧ್ಯದಲ್ಲಿ ವಾಸಿಸಬೇಕು ಅನ್ನೋದಕ್ಕಾಗಿ ಅದನ್ನು ಕೊಡಲ್ಪಟ್ಟನು. According to David, he who walks uprightly, works righteousness, and speak the truth in his heart, enter and abide in the tabernacle of the Lord. ಆ ಒಂದು ದೇವರ ಆಲಯಕ್ಕೆ ಸೇರುವುದಕ್ಕೆ ಯೋಗ್ಯನು ಯಾರು ಅಂದ್ರೆ, ಈ ಒಂದು ದಾವಿದನ ಪ್ರಕಾರವಾಗಿ ಯಾವ ವ್ಯಕ್ತಿ ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವವನೋ ಅವನು ಮಾತ್ರ ಒಳಗಡೆ ಪ್ರವೇಶಿಸುವುದಕ್ಕೆ ಸಾಧ್ಯವಾಗುತ್ತೆ. Such a person never backbite with his tongue, nor does evil to his neighbor. ಆ ವ್ಯಕ್ತಿ ಚಾಡಿ ಹೇಳುವುದಿಲ್ಲ, ಮತ್ತೆ ಅನ್ಯಾಯ ಮಾಡುವವನು ಸಹ ಆಗಿರುವುದಿಲ್ಲ. He honors those who fear the Lord. ದೇವರಿಗೆ ಭಯಭಕ್ತಿ ಉಳ್ಳವನನ್ನು ಅವನು ಸನ್ಮಾನಿಸುವಂತನಾಗಿರ್ತಾನೆ. He does not put out his money at usury. ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. Obedience to the will of God or performance was the important criterion in the Old Testament for God's approval. ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ಮಾಡುವುದು ದೇವರಿಂದ ಆತನು ಅನುಮೋದನೆ ಪಡೆದಿರುತ್ತಾನೆ. God's people miserably failed to obey the commandments in their flesh. ದೇವರ ಮಕ್ಕಳುಗಳು ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದರಲ್ಲಿ ಬಿದ್ದು ಹೋದರು. ಸೊ ಅದರ ನಿಮಿತ್ತವಾಗಿ In the New Testament, God enables them to obey the word of God by the Holy Spirit given to them. ಹೊಸ ಒಡಂಬಡಿಕೆಯಲ್ಲಿ ದೇವರು ತನ್ನ ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ಪವಿತ್ರಾತ್ಮ ದೇವರನ್ನು ಸಹಾಯಕವಾಗಿ ಕೊಡಲ್ಪಟ್ಟರು. A person is declared righteous by faith in the finished work of Christ on the cross. ಶಿಲುಬೆ ಮೇಲೆ ಯೇಸು ಸ್ವಾಮಿ ತನ್ನ ಕಾರ್ಯವನ್ನು ಮುಗಿಸಿದ ಮೇಲೆ ಆತನು ನಂಬಿಕೆ ಇಡುವಾಗ ಆತನನ್ನು ನೀತಿವಂತನಾಗಿ ಮಾರ್ಪಡಿಸುತ್ತೆ. In the New Testament also, our longing is to live spiritually in the presence of God. ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ನೆಲೆಗೊಳ್ಳುವಂತೆ ಅದು ನಮ್ಮನ್ನ ನೂತನಗೊಳಿಸುತ್ತೆ. We can enter the presence of God through Jesus Christ. ಯೇಸು ಕ್ರಿಸ್ತನ ಮೂಲಕ ನಾವು ದೇವರ ಸಿಂಹಾಸನಕ್ಕೆ ಸನ್ನಿಧಿಗೆ ಪ್ರವೇಶಿಸುವುದಕ್ಕೆ ನಮಗೆ ಸಾಧ್ಯ. In Jesus Christ, God made his tabernacle with us. ಯೇಸು ಸ್ವಾಮಿಯ ಮೂಲಕವಾಗಿ ದೇವರು ನಮಗೆ ಗುಡಾರವನ್ನು, ಮುದ್ರ ಮಂಜೂಷವನ್ನು ಮಾಡಿಕೊಟ್ಟಿದ್ದಾನೆ. The characteristics for living in the tabernacle are the product of our relationship with God. ದೇವರೊಂದಿಗಿರುವಂತಹ ಸಂಬಂಧವೇ ಆ ಒಂದು ಗುಡಾರದ ಮುಖ್ಯತ್ವವಾಗಿದೆ. Jesus Christ is our tabernacle. ಯೇಸು ಕ್ರಿಸ್ತರೇ ನಮ್ಮ ನಿಜವಾದ ಗುಡಾರವು. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.